ಸೈಯದ್ ಮೊಹಮ್ಮದ್ ಪೀರ್ ಶಾ ಖಾದ್ರಿ ಅವರ 20ನೇ ವರ್ಷದ ಉರುಸ್ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಸರ್ವಧರ್ಮ ಸಮ್ಮೇಳನ ನಡೀತಾ ಇದೆ. ಬಹುಶಃ ಸರ್ವಧರ್ಮ ಸಮ್ಮೇಳನ ಅಂತೇಳಿ ಎಲ್ಲರನ್ನೂ ಕೂಡ, ಹಿಂದೂಗಳಿರ್ಬೋದು, ಮುಸ್ಲಿಮ್ರಿರ್ಬೋದು, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕರೆದು ವೇದಿಕೆ ಮೇಲೆ ಕೂರಿಸಿ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸವನ್ನು ಯಾರಾದರೂ ಮಾಡಿದ್ದಾರೆ ಸಿರಾದಲ್ಲಿ ಅಂತ ಹೇಳಿದ್ರೆ ಸೈಯದ್ ಖಾದರ್ ಶಾ ಖಾದ್ರಿಗಳು. ಬಹುಶಃ ಈ ಕೆಲಸವನ್ನು ಯಾರೂ ಮಾಡಿಲ್ಲ. ನಾನು ಸತತವಾಗಿ 20 ವರ್ಷದಿಂದಲೂ ಕೂಡ, ಬಹುಶಃ ಎಲ್ಲ 1 ವರ್ಷ ತಪ್ಪಿಸ್ಕೊಂಡಿರ್ಬೇಕೇನೋ ಬಿಟ್ಟರೆ ಎಲ್ಲ ಟೈಮು ಕೂಡ ನಾನು ಬರ್ತಾ ಇದ್ದೀನಿ. ಕಾರಣ ಏನಂದರೆ ಸರ್ವಧರ್ಮ ಸಮನ್ವಯ ಈ ದೇಶದಲ್ಲಿ ಆಗಬೇಕು. ಸರ್ವಧರ್ಮ ಅಂದರೆ ಎಲ್ಲರೂ ಕೂಡ ಒಂದೇ. ಈಗ ನಾವು ಮನುಷ್ಯ ಹುಟ್ಟಿದ ಮೇಲೆ ಎಲ್ಲರೂ ಕೂಡ ಸಾಯಲೇಬೇಕು. ಆದರೆ ಎಲ್ಲರಿಗೂ ಕೂಡ ಒಂದು ಎಲ್ಲ ಧರ್ಮದವ್ರಿಗೂ ಕೂಡ ಒಂದು ಸಮನ್ವಯತೆ ಇರಬೇಕಾದಾಗ ದೇವರಲ್ಲಿ ನಂಬಬೇಕು. ಒಬ್ಬೊಬ್ಬರು ಒಂದೊಂದು ಧರ್ಮದವರು ಒಬ್ಬೊಬ್ಬರು ಧರ್ಮವನ್ನು ನಂಬ್ತಾರೆ. ಆದರೆ ಎಲ್ಲ ಒಂದು ಕಡೆಗೆ ಸೃಷ್ಟಿಕರ್ತ ಅಂತಕ್ಕಂಥ ಒಬ್ಬನೇ ಇರ್ತಾನೆ. ಅದಕ್ಕೆ ದೇವರು ಒಬ್ಬನೇ, ಹೆಸರುಗಳು ಬೇರೆ ಬೇರೆ, ಹೆಸರುಗಳು ಬೇರೆ ಬೇರೆ, ಆದರೆ ದೇವ್ರು ಮಾತ್ರ ಒಬ್ಬನೇ ಇರ್ತಕ್ಕಂಥದ್ದು. ಹಿಂದೂಗಳಿಗೆ ಒಬ್ಬರು ದೇವರು, ಇನ್ನೊಬ್ಬರು ದೇವರು ಅಂತೇಳಿ ಮನುಷ್ಯ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು. ದೈವ ದೃಷ್ಟಿನಲ್ಲಿ ಒಬ್ಬನೇ ದೇವರು. ನನಗೇನಾದ್ರೂ ಜ್ವರ ಬಂತು ಅಂದರೆ ಇವ್ರ ಜೋಬ್ನಾಗಿರೋ ಮಾತ್ರ ನುಗ್ಗಿರೋ ಕಾಯಿಲೆ ವಾಸಿ ಆಗ್ತದೆ. ಅಂದರೆ ನನ್ನಲ್ಲಿ ಹರಿತಕ್ಕಂಥ ರಕ್ತ, ಇವರಲ್ಲಿ ಹರಿತಕ್ಕಂಥ ರಕ್ತ ಎಲ್ಲ ಒಂದೇ, ಎಲ್ಲರೂ ಒಂದೇ. ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳಂತೆ. ನಾವು ನಂಬಿಕೆಗಳು ಬೇರೆ ಇರ್ಬೋದು, ಆದರೆ ನಂಬಿಕೆಗಳಿಗೂ ಇದಕ್ಕೂ ಸಂಬಂಧ ಇಲ್ಲ. ದೇವ್ರ ದೃಷ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದೇ. ಆ ಭಾವನೆಯನ್ನು, ಆ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥ ಶಾಖಾದ್ರಿಗಳಿಗೆ ನನ್ನ ಧನ್ಯವಾದಗಳು. ಯಾವತ್ತೂ ಕೂಡ ಈ ಕೆಲಸವನ್ನು ಮಾಡ್ಕೊಂಡು ಬರಲಿ. ನಾನು ಯಾವತ್ತೂ ಕೂಡ ಅವ್ರ ಜೊತೆಗಿದ್ದೀನಿ. ಮತ್ತು ಎಲ್ಲ ಒಂದು ಕಡೆ ಇಂಥ ಪುಣ್ಯ ಕೆಲಸ ಮಾಡಬೇಕಾದಾಗ ಇದುವರೆಗಾಗಿ ಯಾರ ಹತ್ರನೂ ಕೂಡ ಬಂದು ಹಣವನ್ನು ಬೇಡಿದವರಲ್ಲ, ಯಾರ ಹತ್ರನೂ ಹಣಕಾಸಕ್ಕೋಸ್ಕರ ಕೈ ಹಿಡಿದವರಲ್ಲ. ಆದರೂ ಕೂಡ ಸಾರ್ವತ್ರಿಕವಾಗಿ ಎಲ್ಲರನ್ನೂ ಕೂಡ ಕರೆದು ಊಟಕ್ಕೆ ಹಾಕಿ ಸರ್ವಧರ್ಮವನ್ನು ಸಿದ್ಧಗಂಗೆ ಸ್ವಾಮೀಜಿಯವರಂಥವ್ರ ನನ್ನಂಥವ್ರನ್ನೆಲ್ಲರೂ ಕೂಡ ಕರೆದು ಒಂದು ಕಾರ್ಯಕ್ರಮವನ್ನು ರೂಪಿಸಿ ಒಂದು ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಜವಾಗಲೂ ಕೂಡ ಮೆಚ್ಚತಕ್ಕಂಥ ಕೆಲಸ. ಇದು ಯಾವುದೇ ಜಾತಿಯವರಾಗಲಿ, ಯಾವುದೇ ಧರ್ಮದವರಾಗಲಿ ಈ ಪುಣ್ಯ ಕೆಲಸಗಳನ್ನ ಮಾಡಿದಾಗ ಮಾತ್ರ ಈ ದೇಶದಲ್ಲಿ ಐಕ್ಯತೆ, ಒಂದು ಭಾವನೆ ಬರೋದಕ್ಕೆ ಸಾಧ್ಯ ಆಗ್ತದೆ.